ಆಗ್ತು ಗಾಯ್ಸ್, ಇನ್ನೊಂದು ಆಗ್ತು ಗಾಯ್ಸ್, ದೊಡ್ಡದೇ ಗಾಯ್ಸ್ ಅದುವೇ ಗೈಸ್ ನೋಡಿ. ಗಾಯ್ಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಮೀನು ಸಿಕ್ಕೈತೆ ನನಗೆ ಇವಾಗ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಫಿಶಿಂಗ್ ಅಂತ ಬಂದಿದ್ದೀನಿ ಸ್ನೇಹಿತರೆ. ತುಂಬ ದಿನಗಳಿಂದ ನಾನು ವೀಡಿಯೋ ಹಾಕಿರಲಿಲ್ಲ, ಸೊ ಅದರಿಂದ ಇವತ್ತು ನಾನು ಫಿಶಿಂಗ್ ಅಂತ ಬಂದಿದ್ದೀನಿ. ಸೊ ವೀಡಿಯೋ ಹಾಕ್ತಾ ಇರೋದಕ್ಕೆ ಕ್ಷಮಿಸಿ, ಮತ್ತು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಾನು ಮತ್ತೆ. ಇದೇ ಇವತ್ತು ನಾನು ಬಂದಿರೋಂಥ ಪ್ಲೇಸು ಸ್ನೇಹಿತರೆ. ಟೈಮ್ ಇವಾಗ ಒಂದು 4 ಗಂಟೆ ಆಗಿದೆ ಸ್ನೇಹಿತರೆ. ತುಂಬ ಜನ ಕೇಳ್ತಿದ್ರೆ ಎಲ್ಲಿರೋದು ಈ ಪ್ಲೇಸು ಅಂತ. ಸ್ನೇಹಿತರೆ, ಈ ಜಾಗ ಬಂದು ಮಂಚನಬೆಲೆಯಿಂದ ಬರುವಂಥ ಒಂದು ಮಂಚನಬೆಲೆ ಡ್ಯಾಮಿಂದ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಡೌನಿಗೆ ಬರಬೇಕು ಸ್ವಲ್ಪ. ಆ ಜಾಗದಲ್ಲಿ ಬಂದರೆ ಈ ಜಾಗ ಸಿಗುತ್ತೆ ನಿಮಗೆ ಫಿಶಿಂಗ್ ಅಂತ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇದೇ ಜಾಗ ನನಗೆ ತುಂಬ ಫೇವ್ರೇಟ್ ಆಗಿರೋಂಥ ಜಾಗ. 4 ಗಂಟೆ ಮೇಲೆ ಒಳ್ಳೆ ಬೇಟೆ ಆಗುತ್ತೆ ಈ ಜಾಗದಲ್ಲಿ, ಎಲ್ಲ ಬಿಗ್ ಸೈಜ್ ಸಿಗುತ್ತೆ. ಸೊ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಎಷ್ಟು ಮೀನು ಹಿಡಿತೀನಿ ಅಂತ ನಿಮ್ಗೆ ತೋರಿಸ್ತೀನಿ, ಮತ್ತು ಯಾವ ಥರ ಕ್ಯಾಚ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಓಕೆನಾ? ಓಕೆ, ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ, ಬನ್ನಿ. ಒಂದು ಉಕ್ಕಪ್ಪ ಆಯಿತು. ಗಾಯ್ಸ್ ಇದೆ ಬೈಟು, ಇದು ಪಾಚಿ ಗಾಯ್ಸ್, ನೋಡ್ತಾ ಇರ್ಬೋದು. ಗಾಯ್ಸ್ ಇನ್ನೊಂದು ಸೈಜು ಗಾಯ್ಸ್, ದೊಡ್ಡದೇ ತಗೊಳಕೊಂಡಿದೆ. ಗಾಯ್ಸ್ ದೊಡ್ಡ ಸೈಜು. ಗಾಯ್ಸ್ ನೋಡ್ತಾ ಇರೋದು ದೊಡ್ಡ ಸೈಜ್ ಇದು, 1 kg ಮೇಲೆ ಇದೆ ಗಾಯ್ಸ್ ಇದು. ಓಹ್ ಗಾಯ್ಸ್ ದೊಡ್ಡ ಸೈಜ್ ಗಾಯ್ಸ್, ತುಂಬ ದೊಡ್ಡದು. ಎಳೆಕೆ ಆಗ್ತಲ್ಲ ನೋಡಿ ಹೆಂಗಿದೆ. ಅಯ್ಯಪ್ಪ ಗಾಯ್ಸ್, ಮತ್ತೊಂದು ದೊಡ್ಡ ಸೈಜ್ ಗಾಯ್ಸ್. ಸೇಫು. ಗಾಯ್ಸ್ ಈ ಮೀನು ಕೂಡ ಅಷ್ಟೇ 1 kg ಮೇಲೆ ಬರುತ್ತೆ ಗಾಯ್ಸ್. ಇದು ದೊಡ್ಡ ಸೈಜು. ಆ ಜಾಗದಲ್ಲಿ ಅಲ್ಲಿಂದ ನೀರು ಹರ್ಕೊಂಬರ್ತಾ ಇದೆ. ಆ ಜಾಗದಲ್ಲಿ ತುಂಬ ಇದಾವೆ ಮೀನು. ನೋಡಿ ಮತ್ತೆ ಆಗ್ತು ಬಾಯಿ.
ಮತ್ತೆ ಆಗ್ತು ಬಾಯಿ, ಇದು ದೊಡ್ಡದೇ ಸೈಜ್ ಇದೆ, ಪರವಾಗಿಲ್ಲ. ಇದು ಸುಮಾರಾಗಿ ಒಂದು ಅಯ್ಯೋ ಗಾಯ್ಸ್ ಗಾಯ್ಸ್ ಬಿಗ್ ಸೈಜು. ಯಪ್ಪ ನಿಧಾನಾಗಿ ಹೇಳ್ಕೊಬಿಡ್ತೀನಿ, ಸೇಫಾಗಿ ಬಂದುಬಿಡುತ್ತೆ. ಆವಾಗಲೇ ಒಂದು ಮಿಸ್ ಆಗೋಯ್ತು. ಗೈಸ್ ಇದೊಂದು ಬಿಗ್ ಸೈಜು, ಇದು ಒಂದು 3/4 kg ಇದೆ ಗೈಸ್, ನೋಡ್ಕೊಳ್ಳಿ. ಆಗ್ತು ಗಾಯ್ಸ್, ಇನ್ನೊಂದು ಆಗ್ತು ಗಾಯ್ಸ್, ದೊಡ್ಡದೇ ಗಾಯ್ಸ್ ಅದುವೇ ಗೈಸ್ ನೋಡಿ. ಬಿಚ್ಕೊಂಡು ಹೋಗೋಕ್ಕೆ ತುಂಬ ಸರ್ಕಸ್ ಮಾಡುತ್ತೆ. ಗೈಸ್ ಇದೊಂದು 1 ಕಿಲೋ ಇದೆ ಗೈಸ್, ಬಿಗ್ ಸೈಜ್ ಇದು. ರೆಡ್ ಟೈಗರ್ ಜಿಲೇಬಿ ಗೈಸ್. ಇನ್ನೊಂದು ಕಪ್ ಆಯಿತು, ಇನ್ನೊಂದು ತಗೊಳಕೊಂಡಿದೆ ಮೀನು. ಓಕೆ, ಇದು ಬಿಗ್ ಸೈಜ್ ಇದೆ. ಇಲ್ಲೆಲ್ಲ ತುಂಬ ಪಾಚಿ ಇರೋದ್ರಿಂದ ಜಾರಿ ಬೀಳೋ ಚಾನ್ಸಸ್ ತುಂಬ ಇದೆ. ಅದಕ್ಕೆ ಸ್ವಲ್ಪ ಸೈಡಿಗೆ ಬಂದುಬಿಟ್ಟು ಹೇಳ್ಕೊಂಬಿಡೋಣ. ಇರುಗುರು ವೆಯ್ಟ್ ಮಾಡಿದ್ರು. ಅಯ್ಯೋ ಹೊಂಟೆ ಹೋಯ್ತು ಅದು. ಟೈಮ್ ಕೊಟ್ಬಿಟ್ಟೆ ಜಾಸ್ತಿ, ಅದಕ್ಕೆ ಎತ್ತಾಚೆ ಹಾಕೋಬೇಕಾಗಿತ್ತು. ಮತ್ತೆ ಆಗ್ತು ಬಾಯಿ ಗಾಯ್ಸ್, ಅದು ದೊಡ್ಡ ಸೈಜ್ ಇದೆ ನೋಡಿ. ಇದು ನಿಧಾನಕ್ಕೆ ಕೇಳ್ಕೊಂಡ್ಬಿಡ್ತೀನಿ ಸೇಫಾಗಿ. ಇದು ಸೇಫಾಗಿ ಬಂದುಬಿಟ್ರೆ ಸಾಕು ಇವಾಗ. ಇದು ಬಿಗ್ ಸೈಜನೇ. ಬಾಗುರು ಬಂದ್ಬಿಡು. ಬಿಸಿಲು ಜಾಸ್ತಿ ಇದೆ, ಕಣ್ಣಿಗೆ ಹೊಡಿಯುತ್ತೆ ಬಿಸಿಲು. ನನಗೆ ವೈರ ಸಿಗ್ತಾಯಿಲ್ಲ ಕೈಗೆ. ಅಯ್ಯೋ ಗೈಸ್, ಅದು ಮಿಸ್ ಆಯಿತು.
ಗಾಯ್ಸ್ ಇನ್ನೊಂದು ಆಹಾ ಗಾಯ್ಸ್ ಇದು ಬಿಗ್ ಸೈಜು ಗಾಯ್ಸ್ ಎಳಿತಾ ಇದೆ ನೀನು ಬಾಗುರು ನೀನು ನಾನು ನೋಡೇ ಬಿಡ್ತೀನಿ ಅದು ಇದು ಸೈಜ್ ಇದೆ ಗಾಯ್ಸ್ ಗಾಯ್ಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಮೀನು ಸಿಕ್ಕೈತೆ ನನಗೆ ಇವಾಗ ಇದು 1.5 kg ಮೇಲಿದೆ ಗಾಯ್ಸ್ ಬಿಗ್ ಸೈಜ್ ಇದುವೆ ಇದು ಟೈಗರ್ ಜಿಲೇಬಿ ಗಾಯ್ಸ್ ಎಲ್ಲ ತಿನ್ಕೊಂಡು ಹೋಗ್ತಾರೆ ಗಾಯ್ಸ್ ಇನ್ನೊಂದು ಬಾಯಿ ಹಾಕ್ತು ಗಾಯ್ಸ್ ಮಗಂದು ಬಿಗ್ ಸೈಜ್ ಇದ್ದುವೆ ಇದು 2 ಆಚೆ ಹಾಕ್ತೀನಿ ಸ್ವಲ್ಪ ಲೂಸ್ ಬಿಟ್ಟರೆ ಅಷ್ಟೇ ಹೊಂಟೋಗ್ಬಿಡ್ತವೆ ಇವೆಲ್ಲ ಗಾಯ್ಸ್ ಇದೊಂದು ಬಿಗ್ ಸೈಜು ಇದು ಹತ್ತಿರ ಇದು 1.5 kg ಮೇಲೆ ಇದೆ ಗಾಯ್ಸ್ ನೋಡಿ ಬಿಗ್ ಸೈಜ್ ಇದುವೆ ರೆಡ್ ಟೈಗರ್ ಜಿಲೇಬಿ ಸ್ನೇಹಿತರೆ ಫಿಶಿಂಗ್ ಮುಗೀತು ನಾನು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನಾನು ಬಂದಾಗ ಈ ಜಾಗದಲ್ಲಿ ನೀರು ಇರಲಿಲ್ಲ ಸೊ ಇವಾಗ ನೀರು ಬಿಟ್ಟಿದ್ದಾರೆ ಗೇಟ್ ಎತ್ತಿದ್ದಾರೆ ಅನಿಸುತ್ತೆ ಸ್ವಲ್ಪ ಸೊ ಅದರಿಂದ ನೀರು ಬರ್ತಾಯಿದೆ ನೀರು ಕೂಡ ಬದಿಯಾಗಿದೆ ಮತ್ತು ನಾನು ಫಿಶಿಂಗ್ ಮಾಡ್ತಾಯಿದ್ದೀನಿ ಬಟ್ ಆದರೆ ಫಿಶಿಂಗ್ ಆಗ್ತಾಯಿಲ್ಲ ಬದಿ ನೀರಲ್ಲಿ ಫಿಶ್ ಸಿಗೋದಿಲ್ಲ ಪಾಚಿಗೆ ಸೊ ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ನಾನು ಎಷ್ಟು ಮೀನು ಹಿಡಿದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ನೋಡ್ಬೋದು ಇವತ್ತು ಇಷ್ಟು ಮೀನನ್ನ ಹಿಡಿದಿದ್ದೀನಿ ಇದರಲ್ಲಿ ಎಲ್ಲ ಬಿಗ್ ಸೈಜ್ ಇದ್ದಾವೆ ಎಲ್ಲ 1 kg ಮೇಲಿದ್ದಾವೆ ಸ್ನೇಹಿತರೆ ಅವೆರಡು ಚಿಕ್ಕದು ಮೀನಿದೆ ಅದು ಬಿಟ್ಟು ಮಿಕ್ಕಿದ್ದೆಲ್ಲ ದೊಡ್ಡ ಸೈಜ್ ಇದೆ ಸ್ನೇಹಿತರೆ ಓಕೆ ಈ ವಿಡಿಯೋ ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವತ್ತಿನ ಫಿಶಿಂಗ್ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ನಾನು ತುಂಬ ಟಯರ್ಡ್ ಆಗಿದ್ದೀನಿ ಸೊ ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಬಾಯ್